ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸಲ್ಲೆಲ್ಲ ನಾನು ಹೈರ್ ಪರ್ಚೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀವಿ. ಸೊ ನಾವು ಇನ್ ದಿಸ್ ಕ್ಲಾಸ್ ಕಮ್ ಬ್ಯಾಕ್ ಟು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್. ಏನದು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂದರೆ ಅಂತ ಥಿಯರಿ ಪಾರ್ಟ್ ಮಾತ್ರ, ಇಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಏನು ಮಾಡ್ತಾರೆ ಯಾವಾಗಲೂ ಕೂಡ, ಸೇಲ್ಸು ಜಾಸ್ತಿ ಆದಷ್ಟು ಕಂಪ್ನೀಸ್ಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಇಫ್ ದೇ ವಾಂಟ್ ಟು ಇನ್ಕ್ರೀಸ್ ಎ ಪ್ರಾಫಿಟ್, ದೇ ಹ್ಯಾವ್ ಟು ಇನ್ಕ್ರೀಸ್ ದ ಸೇಲ್ಸ್ ಆಲ್ಸೋ. So to increase the sales, what they do, they start selling on a credit. ಸಾಲಕ್ಕೆ ಗೂಡ್ಸ್ನ ಸೇಲ್ ಮಾಡ್ತಾ ಹೋಗ್ತಾರೆ. ಈಗ ನೀವು EMI ಅಲ್ಲಿ ಕೂಡ ನೀವು ಯಾವುದಾದ್ರು ಒಂದು ಪ್ರಾಡಕ್ಟ್ನ ತೊಗೊಳಿಕ್ಕೆ ಹೋದರೆ, ಆನ್ಲೈನಲ್ಲೂ ಕೂಡ ತೊಗೊಳಿಕ್ಕೆ ಹೋಗಿ ಅಥವಾ ನೀವು ಆಫ್ಲೈನಲ್ಲಿ ಎಲ್ಲಾದರೂ ತೊಗೊಳಿಕ್ಕೆ ಹೋಗಿ, ಎಲ್ಲಾದರೂ ಕೂಡ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಅಲ್ಲ, ಫ್ಯೂ ಪ್ರಾಡಕ್ಟ್ಸ್ ಇಟ್ ವಿಲ್ ಬಿ ಅವೈಲೇಬಲ್ ಆನ್ ಎ ಕ್ರೆಡಿಟ್ ಆಲ್ಸೋ. Okay, so if the goods are sold on a credit, the payment may be made by the buyer in a lump sum on a future date or installments ಅಂತ. ಏನು ಕ್ರೆಡಿಟಿಗೆ ಸೇಲ್ ಮಾಡಿದ್ರೆ ಅವನು ಫ್ಯೂಚರ್ ಡೇಟಲ್ಲಿ ಇವತ್ತು ದುಡ್ಡು ಕೊಡೋದಿಲ್ಲ, ನಾಳೆ ಅಂದರೆ ಮುಂದಿನ ತಿಂಗಳು, ನೆಕ್ಸ್ಟ್ 2 ತಿಂಗಳಾದಮೇಲೆ 3 ತಿಂಗಳಾದ, ಹೀಗೆ ಪ್ರತಿ ತಿಂಗಳು ಕಟ್ಕೊಂಡು ಹೋಗುವಂಥದ್ದು. ಸೊ ಅಂಥ ಸಿಸ್ಟಮ್ನ ನಾವು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಸೊ ವೆನ್ ದ ಗೂಡ್ಸ್ ಆರ್ ಸೋಲ್ಡ್ ಆನ್ ಕ್ರೆಡಿಟ್ ಫಾರ್ ವಿಚ್ ಪೇಮೆಂಟ್ ಈಸ್ ಮೇಡ್ ಬೈ ದ ಬೈಯರ್ ಇನ್ ಎ ಇನ್ಸ್ಟಾಲ್ಮೆಂಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಯಾವಾಗ ಸಾಲಕ್ಕೆ ಗೂಡ್ಸ್ನ ಪರ್ಚೇಸ್ ಮಾಡಿ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತೀವೋ, ಯಾರು ಪರ್ಚೇಸ್ ಮಾಡ್ತಾನೋ ಅವನು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಿದ್ರೆ ಅದನ್ನು ನಾವು ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಮೀನಿಂಗ್, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಇಸ್ ಎ ಸಿಸ್ಟಮ್ ಆಫ್ ಪರ್ಚೇಸ್ ಅಂಡರ್ ವಿಚ್ ಟೈಟಲ್ ಆಫ್ ದ ಗೂಡ್ಸ್ ಈಸ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ಡ್ ಟು ದ ಪರ್ಚೇಸರ್ ಅಟ್ ದ ಟೈಮ್ ಆಫ್ ಸೇಲ್ ಆಫ್ ಗೂಡ್ಸ್ ಆ್ಯಂಡ್ ದ ಸೇಮ್ ಪ್ರೈಸ್ ಆಫ್ ದ ಗೂಡ್ಸ್ ಈಸ್ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್ ಅಂತ. ಏನು ಇನ್ಸ್ಟಾಲ್ಮೆಂಟ್ ಅಂದರೆ ಏನು ಅಂತ, ಇಟ್ ಈಸ್ ಎ ಒನ್ ಸಿಸ್ಟಮ್. ಹೈರ್ ಪರ್ಚೇಸ್ ಹೇಗೋ ಇದು ಕೂಡ ಒಂದು ಪರ್ಚೇಸಿಂಗ್ ಸಿಸ್ಟಮ್ ಅಂಡರ್ ವಿಚ್ ಟೈಟಲ್ ಆಫ್ ದ ಗೂಡ್ಸ್ ಈಸ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ಡ್. ಏನು ಇನ್ಸ್ಟಾಲ್ಮೆಂಟಲ್ಲಿ ನಾವು ಗೂಡ್ಸ್ನ ಪರ್ಚೇಸ್ ಮಾಡಿದ ತಕ್ಷಣ, ಯಾವುದೋ ಒಂದು ಅಸೆಟ್ನ ಪರ್ಚೇಸ್ ಮಾಡಿದ ತಕ್ಷಣ, ಒಂದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ, ಇಮಿಡಿಯೇಟ್ಲಿ ದ ಓನರ್ಶಿಪ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಅಂದ್ರೇನು, ಆ ಅಸೆಟ್ನ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತಾರೆ. ಯು ವಿಲ್ ಬಿ ದ ಓನರ್. ಓಕೆ, ಅಟ್ ದ ಟೈಮ್ ಆಫ್ ಸೇಲ್ ಆಫ್ ಎ ಗೂಡ್ಸ್, ಯಾವಾಗ ಬಿಲ್ ಮಾಡಬೇಕಾದ್ರೆ ನಿಮ್ಮ ಹೆಸರಿಗೆ ಬಿಲ್ ಮಾಡಿ ಕೊಡ್ತಾರೆ, ಯು ವಿಲ್ ಬಿ ದ ಓನರ್ ಅಂತ. ಆ್ಯಂಡ್ ದ ಸೇಮ್ ಪ್ರೈಸ್ ಆಫ್ ದ ಗೂಡ್ಸ್ ಈಸ್ ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್. ಸೊ ಏನು ಪ್ರೈಸ್ ಏನಿದೆ ಆ ಪ್ರೈಸ್ ಮೇಲೆ ಯಾವ ಪ್ರೈಸ್ ಹೇಳಿದೋ ಆ ಪ್ರೈಸ್ನ ನೀವು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ ಅದರ್ ವರ್ಡ್ಸ್, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಸಿಸ್ಟಮ್ ಇಸ್ ಅ ಸಿಸ್ಟಮ್ ವೇರ್ ದ ಬೈಯರ್ ಇಸ್ ಗಿವನ್ ದ ಓನರ್ಶಿಪ್ ಆಸ್ ವೆಲ್ ಆಸ್ ದ ಪೊಸಿಷನ್ ಆಫ್ ದ ಗೂಡ್ಸ್ ಅಟ್ ದ ಟೈಮ್ ಆಫ್ ಸೈನಿಂಗ್ ದ ಕಾಂಟ್ರಾಕ್ಟ್. ಅಂದರೆ ಇಲ್ಲೇನಂದರೆ ಬೈಯರ್ ಇಸ್ ಗಿವನ್ ಎ ಓನರ್ಶಿಪ್ ಅಂತ. ಯಾವಾಗ ಗೂಡ್ಸ್ನ ಪರ್ಚೇಸ್ ಮಾಡ್ತಾರೋ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಅವನಿಗೆ ಓನರ್ಶಿಪ್ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ, ಆ್ಯಸ್ ವೆಲ್ ಆಸ್ ಪೊಸಿಷನ್ ಆಫ್ ದ ಗೂಡ್ಸ್. ನೀವು ಪರ್ಚೇಸ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಯು ಆರ್ ಪರ್ಚೇಸ್ಡ್ ಎ ಲ್ಯಾಪ್ಟಾಪ್ ಪರ್ಚೇಸ್ ಮಾಡಿದ ತಕ್ಷಣ ಲ್ಯಾಪ್ಟಾಪ್ನ ಬೈಯರ್ ಹೆಸರಲ್ಲಿ, ಓನರ್ ಹೆಸರಲ್ಲಿ ನಿಮ್ಮ ಹೆಸರು ಇರುತ್ತೆ, ಆ್ಯಂಡ್ ನಿಮ್ಗೆ ಇಮಿಡಿಯೇಟಾಗಿ ಲ್ಯಾಪ್ಟಾಪ್ನ ನಿಮ್ಮ ಹ್ಯಾಂಡ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸೈನ್ ದ ಕಾಂಟ್ರಾಕ್ಟ್ ಆ್ಯಂಡ್ ದ ಬೈಯರ್ ಆಸ್ ದ ಫೆಸಿಲಿಟಿ ಟು ಪೇ ದ ಪ್ರೈಸ್ ಇನ್ ಇನ್ಸ್ಟಾಲ್ಮೆಂಟ್. ಸೊ ಇಲ್ಲಿ ಯಾರು ಪರ್ಚೇಸ್ ಮಾಡ್ತಾರೋ ಅವರು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಹೋಗ್ಬೋದು. ಸೊ ಇಂಥ ಸಿಸ್ಟಮ್ನ ನಾವು ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೇವೆ, ಇನ್ಸ್ಟಾಲ್ಮೆಂಟ್ ಪರ್ಚೇಸ್ ಅಂತ ಹೇಳ್ತೇವೆ. ಸೊ ಫೀಚರ್ಸ್ ಏನೇನಿದೆ ಅಂತ, ಅಂಡರ್ ದಿಸ್ ಸಿಸ್ಟಮ್ ದೆರ್ ವಿಲ್ ಬಿ ಎನ್ ಔಟ್ರೈಟ್ ಸೇಲ್ ಆಫ್ ದ ಅಸೆಟ್ ಅಂತ. ಔಟ್ರೈಟ್ ಅಂದರೆ ಸೇಲ್ ಅಂತಲೇ ಅನ್ಕೋಬೋದು ಇದನ್ನು, ಅಂದರೆ ದಿಸ್ ಇಸ್ ಸಿಸ್ಟಮ್ ಫಾರ್ ಸೇಲ್ ಆಫ್ ಎ ಗೂಡ್ಸ್ ಅಂತ ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ದ ಪೊಸಿಷನ್ ಆಸ್ ವೆಲ್ ಎಸ್ ಓನರ್ಶಿಪ್ ಈಸ್ ಪಾಸ್ ಟು ದ ಬೈಯರ್ ಅಟ್ ದ ಟೈಮ್ ಆಫ್ ಸೈನಿಂಗ್ ದ ಕಾಂಟ್ರಾಕ್ಟ್. ನಾವು ಮೀನಿಂಗಲ್ಲಿ ಏನು ಹೇಳಿದೆ ಅದೇ ಫೀಚರ್ಸ್ ಆಗುತ್ತೆ. ಸೊ ಗೂಡ್ಸ್ನ ಪರ್ಚೇಸ್ ಮಾಡಿದ ತಕ್ಷಣ ಏನು ಗೂಡ್ಸ್ ಮತ್ತು ಓನರ್ಶಿಪ್ ಎರಡೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ, ಸೆಕೆಂಡ್ ಫೀಚರ್. ನೆಕ್ಸ್ಟ್, ದ ಪೇಮೆಂಟ್ ಆಫ್ ಪ್ರೈಸ್ ಹ್ಯಾಸ್ ಟು ಬಿ ಮೇಡ್ ಬೈ ದ ಬೈಯರ್ ಇನ್ ಎ ಇನ್ಸ್ಟಾಲ್ಮೆಂಟ್. ಯಾರು ಪರ್ಚೇಸ್ ಮಾಡ್ತಾನೋ ಅವರು ಪೇಮೆಂಟ್ ಹೇಗೆ ಮಾಡ್ತಾನೆ, ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್, ಫೋರ್ತ್ ಒನ್, ಇನ್ ದ ಕೇಸ್ ಆಫ್ ಎ ಡಿಫಾಲ್ಟ್ ಇನ್ ಎ ಪೇಮೆಂಟ್. ಡಿಫಾಲ್ಟ್ ಅಂದರೆ ಅವನು ಅಕಸ್ಮಾತಾಗಿ ಇನ್ಸ್ಟಾಲ್ಮೆಂಟ್ನ ಕೊಡಲಿಲ್ಲ ಅಂತ ತಿಳ್ಕೊಳೋಣ, ಇನ್ಸ್ಟಾಲ್ಮೆಂಟ್ ಫೇಲ್ ಆದ ಕೊಡಲಿಕ್ಕೆ, ಆಯಿತಾ, ಫೇಲ್ಯೂರ್ ಆಯಿತು, ಆಗ ದ ಸೆಲ್ಲರ್ ಕೆನ್ ನಾಟ್ ಟೇಕ್ ಬ್ಯಾಕ್ ದ ಗೂಡ್ಸ್. ಏನಾದರೂ ಇನ್ಸ್ಟಾಲ್ಮೆಂಟ್ ಕಟ್ಟಲಿಲ್ಲ ಅಂದರೆ ಅವನು ಬಂದುಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನೀವು ಲ್ಯಾಪ್ಟಾಪ್ ತೊಗೊಂಡಿದ್ದೀರಾ, ನೀವು ದುಡ್ಡು ಕೊಡಲಿಲ್ಲ ಅಂದರೆ ನಿಮ್ಮ ಲ್ಯಾಪ್ಟಾಪ್ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಪೇ ಮಾಡಲಿಲ್ಲ ಅಂದರೆ. ಹೈರ್ ಪರ್ಚೇಸಲ್ಲಿ ತೊಗೊಂಡೋಗ್ತಾರೆ, ಬಟ್ ಆದರೆ ಇಲ್ಲಿ ತೊಗೊಳ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಓನರ್ಶಿಪ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್ ಅಂತ. ಬಟ್ ವಾಟ್ ಹಿ ಕ್ಯಾನ್ ಡೂ, ದುಡ್ಡು ಕೊಡಲಿಲ್ಲ ಅಂದರೆ ಏನು ಮಾಡ್ಬೋದು ಅಂತ, ಬಟ್ ಹಿ ಕ್ಯಾನ್ ಓನ್ಲಿ ಸ್ಯೂಟ್ ಫಾರ್ ದ ಅಮೌಂಟ್ ಆಫ್ ಡ್ಯೂ. ಸೊ ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ಬೋದು, ಒಂದು ಕೇಸ್ ಫೈಲ್ ಮಾಡ್ಬೋದು, ನನಗೆ ಇಷ್ಟು ಅಮೌಂಟ್ ಬರಬೇಕಾಗಿತ್ತು, ಇವನ ಕಡೆಯಿಂದ ಈ ಗೂಡ್ಸ್ನ ಸೇಲ್ ಮಾಡಿದ್ದಕ್ಕೆ ಬರಲಿಲ್ಲ ಅಂತ. ನೆಕ್ಸ್ಟ್, ದ ಬೈಯರ್ ಕೆನ್ ನಾಟ್ ಎಕ್ಸಸೈಸ್ ದ ಆಪ್ಷನ್ ಆಫ್ ರಿಟರ್ನ್ ಆಫ್ ಗೂಡ್ಸ್. ಇಲ್ಲಿ ಅವ್ನು ಒಂದು ಸತಿ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ಮೇಲೆ ರಿಟರ್ನ್ ಮಾಡ್ಲಿಕ್ಕೆ ಬರಲ್ಲ, ನಂಗೆ ಬೇಡ ತಗೋ, ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡಿದ್ಮೇಲೆ ಒಂದು ತೊಗೊಳ್ಳು, ನಂಗೆ ಬೇಡ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ಸತಿ ಗೂಡ್ಸ್ನ ಸೇಲ್ ಆದಮೇಲೆ ಅದು ಸೇಲ್ ಅಷ್ಟೇ ರೀ,
ಅಲ್ಲಿ ರಿಟರ್ನ್ ಇಲ್ಲ. ದ ಪರ್ಚೇಸರ್ ಹ್ಯಾಸ್ ಟು ಪೇ ದ ಇನ್ಸ್ಟಾಲ್ಮೆಂಟ್ ವಿಚ್ ಇನ್ಕ್ಲೂಡ್ಸ್ ದ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಆ್ಯಂಡ್ ಆಲ್ಸೋ ದ ಇಂಟ್ರೆಸ್ಟ್ ಫಾರ್ ದ ಅನ್ಪೇಯ್ಡ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್. ಸೊ ಏನು ಪರ್ಚೇಸರ್ ಏನು ಮಾಡಬೇಕು, ಅವನು ಇನ್ಸ್ಟಾಲ್ಮೆಂಟ್ ಪೇ ಮಾಡಬೇಕು ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಹೇಳಿಬಿಟ್ಟು. ಅದು ಇನ್ಸ್ಟಾಲ್ಮೆಂಟಲ್ಲಿ ಕ್ಯಾಶ್ ಪ್ರೈಸ್ ಆಫ್ ದ ಅಸೆಟ್ ಆ್ಯಂಡ್ ಆಲ್ಸೋ ದ ಇಂಟ್ರೆಸ್ಟ್ ಫಾರ್ ದ ಅನ್ಪೇಯ್ಡ್ ಬ್ಯಾಲೆನ್ಸ್. ಏನು ಇಲ್ಲೂ ಕೂಡ ಹೈಯರ್ ಪರ್ಚೇಸಲ್ಲಿ ಕ್ಯಾಶ್ ಪ್ರೈಸ್ ಮತ್ತು ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ ಇತ್ತು, ಇಲ್ಲೂ ಕೂಡ ಕ್ಯಾಶ್ ಪ್ರೈಸ್ ಮತ್ತು ಇಂಟ್ರೆಸ್ಟ್ನ ಸೇರಿಸಿ ಅವನು ಇನ್ಸ್ಟಾಲ್ಮೆಂಟ್ನ ಪೇ ಮಾಡಬೇಕಾಗುತ್ತೆ. ಓಕೆ, ಸೊ ದೀಸ್ ಆರ್ ದ ಫೀಚರ್ಸ್ ಆಫ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್, ಡಿಫ್ರೆನ್ಸಸ್ ಬಿಟ್ವೀನ್ ಇನ್ಸ್ಟಾಲ್ಮೆಂಟ್ ಆ್ಯಂಡ್ ಹೈಯರ್ ಪರ್ಚೇಸ್. ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ. ಇಟ್ ಈಸ್ ಹೈಯರ್ ಪರ್ಚೇಸ್ ಈಸ್ ಗೌರ್ನ್ ಬೈ, ಅಂದರೆ ಹೈಯರ್ ಪರ್ಚೇಸ್ಗೆ ಹೈಯರ್ ಪರ್ಚೇಸ್ ಆ್ಯಕ್ಟ್ ಆಫ್ 1972 ಅಪ್ಲೈ ಆಗುತ್ತೆ. ಓಕೆ, ಸೊ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930, ಐ ಥಿಂಕ್ 1932 ಇರಬೇಕಂತ ಚೆಕ್ ಮಾಡ್ತೀನಿ. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಅಪ್ಲೈ ಆಗುತ್ತೆ ಇನ್ ದ ಕೇಸ್ ಆಫ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ. ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಇನ್ ದ ಕೇಸ್, ಓನರ್ಶಿಪ್ ಈಸ್ ಟ್ರಾನ್ಸ್ಫರ್ಡ್ ಬೈ ದ ಸೆಲ್ಲರ್ ಟು ದ ಬಯರ್ ಓನ್ಲಿ ಆಫ್ಟರ್ ದ ಪೇಮೆಂಟ್. ಆಫ್ಟರ್ ದ ಪೇಮೆಂಟ್ ಆಫ್ ಆಲ್ ದ ಇನ್ಸ್ಟಾಲ್ಮೆಂಟ್, ಎಲ್ಲ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ್ಮೇಲೆ ಮಾತ್ರ ಓನರ್ಶಿಪ್ ಟ್ರಾನ್ಸ್ಫರ್ ಆಗುತ್ತೆ. ಯಾವುದರಲ್ಲಿ? ಹೈಯರ್ ಪರ್ಚೇಸಲ್ಲಿ. ಬಟ್ ಓನರ್ಶಿಪ್ ಈಸ್ ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ಡ್ ಅಟ್ ದ ಟೈಮ್ ಆಫ್ ದ ಕಾಂಟ್ರಾಕ್ಟ್ ಓನ್ಲಿ. ಸೈನಿಂಗ್ ದ ಅಗ್ರಿಮೆಂಟ್ ಮಾಡಬೇಕಾದ್ರೆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗುತ್ತೆ ಇನ್ ದ ಕೇಸ್ ಆಫ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್, ಥರ್ಡ್ ಒನ್, ಪೊಸಿಷನ್ ಆಫ್ ಎ ಬಯರ್ ಇಸ್ ಲೈಕ್ ಎ ಬೇಲಿ. ಬೇಲಿ ಅಂದರೆ ಅವನು ರೆಂಟಿಗೆ ತೊಗೊಂಡಿದ್ದಾನೆ, ಅವನ ಆ ಗೂಡ್ಸ್ನ ಹೋಲ್ಡ್ ಮಾಡಿದ್ದಾನೆ, ಅವನ ಪೊಸಿಷನಲ್ಲಿದೆ ಅಂತ. ಇನ್ ದ ಕೇಸ್ ಆಫ್ ಹೈಯರ್ ಪರ್ಚೇಸ್, ಪೊಸಿಷನ್ ಆಫ್ ದ ಬಯರ್ ಇಸ್ ಲೈಕ್ ದಟ್ ಆಫ್ ಎ ಓನರ್. ಸೊ ಇಲ್ಲಿ ಅವನು ಓನರ್, ಅಲ್ಲಿ ಅವನು ರೆಂಟೆಡಿಗೆ ತೊಗೊಂಡಿದ್ದಾನೆ ಅಂತ ಬೇಕಂದ್ರೆ ಅನ್ಕೋಬೋದು. ಏಕೆಂದರೆ ಅವನು ಫುಲ್ ಪೇಮೆಂಟ್ ಮಾಡೋ ತನಕ ಅವನು ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ, ಹಾಗಾಗಿ. ನೆಕ್ಸ್ಟ್, ದ ಹೈಯರ್ ಸೆಲ್ಲರ್ ಕ್ಯಾನ್ ಟೇಕ್ ಬ್ಯಾಕ್ ದ ಗೂಡ್ಸ್ ಇಫ್ ದ ಬಯರ್ ಫೇಲ್ ಟು ಪೇ ಎನಿ ಆಫ್ ದ ಇನ್ಸ್ಟಾಲ್ಮೆಂಟ್. ಸೊ ಏನಾದರೂ ಇನ್ಸ್ಟಾಲ್ಮೆಂಟ್ ಪೇ ಮಾಡಲಿಲ್ಲ, ಹಿ ಕ್ಯಾನ್ ಟೇಕ್ ಔಟ್ ದ ಗೂಡ್ಸ್. ಹೈಯರ್ ಪರ್ಚೇಸಲ್ಲಿ ಸೇಲ್ ಮಾಡಿರೋದನ್ನು ವಾಪಸ್ ತೊಗೋಬೋದು. ಓಕೆ, ನೆಕ್ಸ್ಟ್, ಬಟ್ ಇನ್ ದ ಕೇಸ್ ಆಫ್ ಎನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಹಿ ಕೆನ್ ನಾಟ್ ಟೇಕ್ ಬ್ಯಾಕ್ ದ ಗೂಡ್ಸ್. ಸೊ ಅಲ್ಲಿ ಅವನೇನಾದರೂ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಲಿ ಅಂದರೆ ಗೂಡ್ಸ್ನ ವಾಪಸ್ ತೊಗೊಳ್ಳಿಕ್ಕೆ ಬರಲ್ಲ. ಬಟ್ ಏನಂದರೆ ಹಿ ಕೆನಾಟ್ ಟೇಕ್ ದ ಗೂಡ್ಸ್ ಬ್ಯಾಕ್ ಇನ್ ದ ಕೇಸ್ ಆಫ್ ಇನ್ಸ್ಟಾಲ್ಮೆಂಟ್. ನೆಕ್ಸ್ಟ್, ದ ಪರ್ಚೇಸರ್ ಕ್ಯಾನ್ ರಿಟರ್ನ್ ದ ಗೂಡ್ಸ್ ಆ್ಯಂಡ್ ಟರ್ಮಿನೇಟ್ ದ ಅಗ್ರಿಮೆಂಟ್ ಅಟ್ ಎನಿ ಟೈಮ್ ಬಿಫೋರ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್. ಯಾರು ಹೈಯರ್ ಪರ್ಚೇಸಲ್ಲಿ ಪರ್ಚೇಸ್ ಮಾಡಿದರೆ ಅವ್ರು ಯಾವಾಗ ಬೇಕಂದ್ರೂ ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ಬೋದು. ದ ಪರ್ಚೇಸರ್ ಕ್ಯಾನ್ ರಿಟರ್ನ್ ದ ಗೂಡ್ಸ್, ಅವನೇನು ಮಾಡ್ಬೋದು, ಗೂಡ್ಸ್ನ ರಿಟರ್ನ್ ಕೊಟ್ಟು ಅಗ್ರಿಮೆಂಟ್ನ ಟರ್ಮಿನೇಟ್ ಮಾಡ್ಬೋದು, ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಇನ್ ದ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್ ಈಸ್ ನಥಿಂಗ್ ಈಸ್ ಗೋಯಿಂಗ್ ಟು ಲೈಕ್ ಟು ಹ್ಯಾಪನ್ ಲೈಕ್ ದಟ್. ದ ಪರ್ಚೇಸರ್ ಕ್ಯಾನ್ ನಾಟ್ ರಿಟರ್ನ್ ದ ಗೂಡ್ಸ್. ಅವನು ಯಾವಾಗಲೂ ಯಾರು ಪರ್ಚೇಸ್ ಮಾಡ್ತಾನೆ ಅವ್ನು ಗೂಡ್ಸ್ ರಿಟರ್ನ್ ಮಾಡೋಕ್ಕೆ ಬರಲ್ಲ. ಬಟ್ ಹೈಯರ್ ಪರ್ಚೇಸಲ್ಲಿ ಅವನು ಗೂಡ್ಸ್ನ ರಿಟರ್ನ್ ಮಾಡಿ ಅಗ್ರಿಮೆಂಟ್ನ ಟರ್ಮಿನೇಟ್ ಮಾಡ್ಬೋದು. ಎನಿ ಲಾಸ್ ಅಕರಿಂಗ್ ಟು ದ ಅಸೆಟ್ ಹ್ಯಾಸ್ ಟು ಬಿ ಬಾರ್ನ್ ಬೈ ದ ಹೈಯರ್ ಸೆಲ್ಲರ್. ಅಲ್ಲಿ ಯಾವುದಾದ್ರೂ ಈಗ ಆ ಮಿಷಿನ್ ಏನಾದರೂ ರಿಪೇರಿ ಬಂದರೆ ಹೈಯರ್ ಪರ್ಚೇಸಲ್ಲಿ, ಸೊ ಅದನ್ನು ಸೆಲ್ಲರ್ ರಿಪೇರಿ ಮಾಡಿಸ್ತಾನೆ. ಏಕೆಂದರೆ ಅವನು ಓನರು. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ತನಕ ನಾವು ಓನರ್ ಅಲ್ಲ. ಯಾರು ನಮಗೆ ಗೂಡ್ಸ್ನ ಸೆಲ್ ಮಾಡಿದ್ದಾನೆ ಅವನೇ ರಿಪೇರಿ ಮಾಡಿಸ್ಬೇಕು, ಏಕೆಂದರೆ ನಾವು ಓನರ್ ಅಲ್ಲ ಅಂತ. ಓಕೆ, ಕಮ್ ಬ್ಯಾಕ್ ಟು ಇನ್ಸ್ಟಾಲ್ಮೆಂಟ್. ಎನಿ ಲಾಸ್ ಆಫ್ ಅಕರಿಂಗ್ ಟು ದ ಅಸೆಟ್ ಹ್ಯಾಸ್ ಟು ಬಿ ಬಾರ್ನ್ ಬೈ ದ ಇನ್ಸ್ಟಾಲ್ಮೆಂಟ್ ಪರ್ಚೇಸ್. ಯಾರು ಪರ್ಚೇಸ್ ಮಾಡಿದಾರೋ ಅವನೇ ಅದನ್ನು ರಿಪೇರಿ ಮಾಡಿಸ್ಬೇಕು. ನಾನು ಪರ್ಚೇಸ್ ಮಾಡಿದ್ದೀನಿ, ನಾನು ರಿಪೇರಿ ಮಾಡಿಸ್ಬೇಕು. ಬಟ್ ಹೈಯರ್ ಪರ್ಚೇಸಲ್ಲಿ ಹಾಗಾಗೋದಿಲ್ಲ. ನಾನು ಹೈಯರ್ ಪರ್ಚೇಸಲ್ಲಿ ತೊಗೊಂಡು ಬಂದಿದ್ದೀನಿ, ಏನಾರು ರಿಪೇರಿ ಆಯಿತು ಅಂದರೆ ಯಾರು ಸೆಲ್ ಮಾಡಿದ್ದಾನೆ ಅವನು ಅದನ್ನು ರಿಪೇರಿ ಮಾಡಬೇಕು. ಓಕೆ, ದ ಬಯರ್ ಹ್ಯಾಸ್ ನೋ ರೈಟ್ ಆಫ್ ಡಿಸ್ಪೋಸಲ್ ಆಫ್ ಆರ್ ಸೆಲ್ಲಿಂಗ್ ಆಫ್ ದ ಅಸೆಟ್ ಆ್ಯಸ್ ಹಿ ಈಸ್ ನಾಟ್ ದ ಓನರ್. ದ ಬಯರ್ ಹ್ಯಾಸ್ ನೋ ರೈಟ್ ಆಫ್ ಡಿಸ್ಪೋಸಲ್. ಅವನು ಆ ಅಸೆಟ್ನ ಸೇಲ್ ಮಾಡೋವಂಥದ್ದು ಅಥವಾ ಡಿಸ್ಪೋಸ್ ಮಾಡೋವಂಥದ್ದು, ಎಲ್ಲಾದರೂ ಮಾಡೋವಂಥದ್ದು ಅಥವಾ ಬೇರೆ ಯಾರಿಗೂ ಸೇಲ್ ಮಾಡೋವಂಥದ್ದು, ಡಿಸ್ಪೋಸ್ ಮಾಡೋವಂಥದ್ದು ಅಥವಾ ಸೆಲ್ ಮಾಡೋವಂಥದ್ದು ಹೈಯರ್ ಪರ್ಚೇಸರ್ಗೆ ಸಾಧ್ಯ ಇಲ್ಲ, ಬಿಕಾಸ್ ಹಿ ಈಸ್ ನಾಟ್ ಎ ಓನರ್. ಬಟ್ ಇನ್ ದ ಕೇಸ್ ಆಫ್ ಎನ್ ಇನ್ಸ್ಟಾಲ್ಮೆಂಟ್, ಎಸ್, ಹಿ ಕ್ಯಾನ್ ಡಿಸ್ಪೋಸ್ ಆಫ್ ಆರ್ ಹಿ ಕ್ಯಾನ್ ಸೇಲ್ ದ ಅಸೆಟ್ ಆ್ಯಸ್ ಹಿ ಈಸ್ ಎ ಲೀಗಲ್ ಓನರ್. ಅವ್ನು ಬೇಕಂದರೆ ಅವ್ನು ತೊಗೊಂಡ್ಬಿಟ್ಟು ಬೇಡ ಅಂದರೆ ಇನ್ನೊಬ್ರಿಗೆ ಸೇಲ್ ಮಾಡ್ಬೋದು. ಬಟ್ ಅದರ ಹೈಯರ್ ಪರ್ಚೇಸಲ್ಲಿ ಅದು ಬರೋಲ್ಲ, ಯಾಕೆಂದರೆ ಅವನು ಓನರ್ ಅಲ್ಲ. ಓಕೆ, the buyer has no right to dispose or sell the asset. In the case of higher purchaser, he can do in the installment because he is a owner. ಅವನು ಓನರ್ ಆಗಿರೋದ್ರಿಂದ ಸೇಲ್ ಆದರೂ ಮಾಡ್ಬೋದು, ಡಿಸ್ಪೋಸ್ ಆದರೂ ಮಾಡ್ಬೋದು. ನೆಕ್ಸ್ಟ್, ಲಾಸ್ಟ್ ಪಾಯಿಂಟ್, ದ ರಿಸ್ಕ್ ಆಫ್ ಬ್ಯಾಡ್ ಡೇಟ್ ಇಸ್ ಲೆಸ್. ಹೈಯರ್ ಪರ್ಚೇಸಲ್ಲಿ ಬ್ಯಾಡ್ ಡೇಟ್ಸ್ ಕಡಿಮೆ, ಯಾಕೆಂತಂದರೆ ಅವ್ನು ಕೊಡಲಿಲ್ಲ, ವಾಪಸ್ ತೊಗೊಂಬರ್ತಾರೆ ಗೂಡ್ಸ್ನ. ಹಾಗಾಗಿ ಬ್ಯಾಡ್ ಡೇಟ್ಸ್ ಲೆಸ್ ಅಂತ ಹೇಳ್ಬೋದು. ಬಟ್ ಇನ್ ದ ಕೇಸ್ ಆಫ್ ಎನ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್, ದ ರಿಸ್ಕ್ ಆಫ್ ಬ್ಯಾಡ್ ಡೇಟ್ ಈಸ್ ಮೋರ್ ಕಂಪ್ಯಾರಿಟಿವ್ಲಿ. ಹೈಯರ್ ಪರ್ಚೇಸ್ಗೆ ಕಂಪೇರ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟ್ ಸಿಸ್ಟಮಲ್ಲಿ ಬ್ಯಾಡ್ ಡೇಟ್ಸ್, ದ ರಿಸ್ಕ್ ಆಫ್ ಬ್ಯಾಡ್ ಡೇಟ್ ಈಸ್ ಮೋರ್ ಇನ್ ದ ಕೇಸ್ ಆಫ್
ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. ಸೊ ಇದಿಷ್ಟು ಕೂಡ ಡಿಫ್ರೆನ್ಸಸ್ ಬಿಟ್ವೀನ್ ಹೈರ್ ಪರ್ಚೇಸ್ ಆ್ಯಂಡ್ ಇನ್ಸ್ಟಾಲ್ಮೆಂಟ್ ಸಿಸ್ಟಮ್. Okay, so that's it for the today class. Thank you.